ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಮೋಟಿವೇಶ್ನಲ್ ವಿಡಿಯೋ ಆಗಿರುತ್ತೆ. ಆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ನಾನಿಲ್ಲಿ ನೈಟು ಶಾಪೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಮನೇಲಿ ಅಡುಗೆ ಮಾಡಿ ಮಕ್ಕಳಿಗೆ ಊಟ ಎಲ್ಲ ತಿನ್ನಿಸಿ ನಂತರ ನಾನು ಕೂಡ ಊಟ ಎಲ್ಲ ಮುಗಿಸಿ ಇಲ್ಲಿ ಕುಚ್ಚು ಹಾಕೋದಕ್ಕೆ ಕೂತ್ಕೊಂಡಿದ್ದೀನಿ. ನಾರ್ಮಲಾಗಿ ಕುಚ್ಚನ್ನ ಬೇರೆ ಕಡೆನೇ ಹಾಕಿಸ್ತೀನಿ, ಆದರೆ ನನಗೆ ಇವತ್ತು ಯಾವುದೇ ರೀತಿ ಎಂಬ್ರಾಯ್ಡ್ರಿ ಮಾಡುವಂಥ ಪ್ಲ್ಯಾನ್ ಇರಲಿಲ್ಲ. 1 ಅವರೆಲ್ಲ ಬೇಬಿ ಕುಚ್ಚು ಹಾಕಿ ಮುಗಿಸ್ಬೋದಲ್ವ. ಹಾಗಾಗಿ ನಾನೇ ಹಾಕೊಳ್ಳೋಣ ಅಂತೇಳಿ, ಒಂದೇ ಸೀರೆ ಇದ್ದಿದ್ದರಿಂದ ನಾನೇ ಹಾಕೊಳ್ಳೋಣ ಅಂತೇಳಿ ಇಲ್ಲಿ ಹಾಕ್ತಾಯಿದ್ದೀನಿ. ನಾನು ಮೊದಲಿಗೆ ದಾರ ಎಲ್ಲನೂ 100 ಎಳೆಲಿ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಹಾಗೆ ಟಿ ವಿ ನೋಡಿಕೊಂಡು ನಾನಿಲ್ಲಿ ಬೇಬಿ ಕುಚ್ಚನ್ನ ಹಾಕ್ತಾಯಿದ್ದೀನಿ. ನೋಡಿ, ನಾವಿಲ್ಲಿ ಒಂದು ಸ್ಯಾರಿ ಬೇಬಿ ಕುಚ್ಚು ಹಾಕ್ತೀವಿ ಅಂತ ಅಂದರೆ, ನೀವು 2 ಕಲರಲ್ಲಿ ಹಾಕ್ತೀವಿ ಅಂತ ಅಂದ್ರೂ 25 ರುಪೀಸ್ ಥರ 50 ರುಪೀಸು ನಿಮಗೆ ಥ್ರೆಡ್ದಾಗುತ್ತೆ, ಮತ್ತು 10 ರುಪೀಸು ಜೆರಿ ಥ್ರೆಡ್ದಾಗುತ್ತೆ. ನೀವೆಲ್ಲಾದ್ರು ಸಿಂಗಲ್ ಕಲರಲ್ಲಿ ಹಾಕ್ತಿದ್ದೀರಾ ಅಂತಂದರೆ ಒಂದು ಥ್ರೆಡ್ಡು ಸಾಕಾಗುತ್ತೆ, ಸಿಲ್ಕ್ ಥ್ರೆಡ್ಡು 25 ರುಪೀಸ್ದು. ನೋಡಿ, ಈ ರೀತಿ ನಾವು 60 ರುಪೀಸು ಮತ್ತು 1 ಅವರ್ ಟೈಮ್ ಇನ್ವೆಸ್ಟ್ ಮಾಡಬೇಕಾಗತ್ತೆ ಇದಕ್ಕೆ ಅಂತೇಳಿ. ನೋಡಿ, ಇದಿಷ್ಟು ಮಾಡಿಕೊಂಡ್ರೆ ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು 300 ರೂಪಾಯಿ ಒಂದು ಸೀರೆಗೆ 1 ಅವರಲ್ಲಿ 300 ರೂಪಾಯಿನ ದುಡಿಬೋದು. ಅದೇ ರೀತಿಯಾಗಿ ನೀವು ಸಾಕು ದಿನಕ್ಕೆ ಒಂದು 4ರಿಂದ 5 ಸ್ಯಾರಿ ಹಾಕ್ಕೊಂಡ್ರೂ ಸಾಕಾಗುತ್ತೆ ನಿಮಗೆ. ಇಲ್ಲ ಅಂತಂದ್ರೂ 1300ರಿಂದ 1500ವರೆಗೆ ನೀವು ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು. ಬಟ್ ನಾನೇನು ಹೇಳ್ತೀನಿ ಅಂತಂದರೆ, ಆದಷ್ಟು ಟೈಲರಿಂಗ್ ಶಾಪು ಅಥವಾ ಬೋಟಿಕ್ಗಳಿಗೆ ಹೋಗಿ ನೀವು ಯಾವ ರೀತಿಯೆಲ್ಲ ಕುಚ್ಚು ಹಾಕ್ತೀರಾ ಅಂತ ಹೇಳಿ ನೀವು ಕೆಲವು ಕುಚ್ಚು ಹಾಕಿರುವಂಥದ್ದನ್ನು ತೊಗೊಂಡೋಗಿ ತೋರಿಸಿ. ನೋಡಿ, ನಾನು ಈ ರೀತಿಯಾಗಿ ಕುಚ್ಚುಗಳನ್ನ ಹಾಕ್ತೀನಿ, ನಿಮಗೇನಾದ್ರೂ ಕುಚ್ಚು ಹಾಕೋ ಅಂತ ಹೊರಗಡೆ ಕೊಡ್ತೀರಾ ಅಂತಂದರೆ ನನಗೇ ಕೊಡಿ ಅಂತ ಹೇಳಿ ಕೇಳಿ ಬಂದರೆ, ನೀವು ಒಂದು 5 ಶಾಪ್ ವಿಚಾರಿಸಿದ್ರೂ ಸಹ ಒಂದು ಶಾಪಲ್ಲಾದ್ರೂ ಕೊಟ್ಟೇ ಕೊಡ್ತಾರೆ. ನಾನು ಇದೇ ರೀತಿ ಕೆಲವೊಂದು ಟೈಮ್ಗಳಲ್ಲಿ ನಾನು ಕೂಡ ಈ ರೀತಿ ಕುಚ್ಚು ಹಾಕಿದ್ದೀನಿ ಟೈಲರಿಂಗ್ ಶಾಪ್ಗಳಿಂದನೇ. ಈ 10 ವರ್ಷದಿಂದ ಏನಿದೆ, ಆವಾಗ ನಾನು ಆವಾಗಷ್ಟೇ ನಾನು ಟೈಲರಿಂಗ್ನ ಕಲಿತಾ ಇದ್ದೆ. ಆವಾಗೆಲ್ಲ ನಂದು ಮೈಂಡ್ಸೆಟ್ ಏನಿತ್ತು ಅಂತಂದರೆ, ಟೈಲರಿಂಗ್ ಅಂತೂ ಆಗೋದಿಲ್ಲ, ಕಷ್ಟ ಇದೆ, ಮನೇಲೇ ಟೈಲರಿಂಗ್ ಶಾಪ್ಗಳನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಮನೆಯಲ್ಲೇ ಕುಚ್ಚು ಹಾಕೊಳ್ಳೋಣ ಅಂತ ಹೇಳಿ ಕೆಲವೊಂದಷ್ಟು ಟೈಮು ನಾನು ಮನೆಗೇ ಟೈಲರ್ಸ್ಗಳ ಹತ್ರ ಸ್ಯಾರಿಗಳನ್ನ ತಂದು ಕುಚ್ಚು ಹಾಕಿದ್ದು ಉಂಟು. ಆವಾಗೆಲ್ಲ ಜಸ್ಟ್ ಅಂದರೆ 120 ಅಥವಾ ಆಮೇಲೆ ಒಂದು 10 ರೂಪಾಯಿ ಜಾಸ್ತಿ ಆಯಿತು, 150ವರೆಗೆ ನಾನು ಮಾಡಿದ್ದೀನಿ. ಒಂದು ಸ್ಯಾರಿ ಕುಚ್ಚು ಹಾಕೋದಕ್ಕೆ 150ವರೆಗೆ ಕೊಡ್ತಾಯಿದ್ರು. ಬಟ್ ಅದು ನನಗೆ ನನ್ನ ಪಾಕೆಟ್ ಮನಿಗೇ ಸಾಕಾಗ್ತಿತ್ತು, ಅಂದರೆ ನನ್ನ ಸಣ್ಣ ಪುಟ್ಟ ಖರ್ಚುಗಳಿಗೇ ಸಾಕಾಗ್ತಿತ್ತು. ಅದರಲ್ಲಿ ನಾನು ಅಷ್ಟೊಂದು ಸಂಪಾದನೆ ಅಂತ ಅನ್ನೋದನ್ನೇನು ಮಾಡಲಿಲ್ಲ. ಬಟ್ ಇವಾಗ ಏನಾಗಿದೆ ಅಂತಂದರೆ, ನಾವು ನಾರ್ಮಲಾಗಿ ನಾನು ಹೊರಗಡೆ ಕೊಟ್ಟರು ಇವಾಗ 200 ರುಪೀಸ್ ಅಥವಾ ಕ್ರೋಶ ಕುಚ್ಚಾದರೆ ಇನ್ನೂ ಜಾಸ್ತಿನೇ ಕೊಡ್ತೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಬೇಕಿದ್ರೆ ಈ ಬಿಸ್ನೆಸ್ನ ಮನೆಯಲ್ಲೇ ಕೂತ್ಕೊಂಡು ಸಹ ಪ್ರತಿ ಹೆಣ್ಮಕ್ಳು ಕೂಡ ಮಾಡ್ಬೋದು, ಆಯಿತಾ. ಹೊರಗಡೆ ಎಲ್ಲೂ ಕೂಡ ದುಡಿಯೋದಕ್ಕೆ ಹೋಗದೆ ಮನೆಯಲ್ಲೇ ಮನೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನು ಕೂಡ ಸ್ಕೂಲಿಗೆ ಕಳಿಸಿ ನಮಗೆ ಫ್ರೀ ಟೈಮ್ ಏನು ಸಿಗುತ್ತೆ, ನಾವು ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ನಾವು ಈ ರೀತಿಯಾಗಿ ನಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿ ನಾವು ಮನೆಯಲ್ಲೇ ಕೂತು ಅರ್ನ್ ಮಾಡ್ಬೋದು. ಹಾಗಾಗಿ ತುಂಬ ಜನ ಹೆಣ್ಮಕ್ಳುಗಳಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಏನಂತಂದರೆ, ನಾನು ಕೂಡ ನಂಬೋದಕ್ಕಾಗೋದಿಲ್ಲ, ನಾನು ಇಷ್ಟೊಂದು ನನ್ನ ಜೀವನದಲ್ಲಿ ನಾನು ಇಷ್ಟೊಂದು ಬದಲಾವಣೆ ತಂದ್ಕೊಳ್ತೀನಿ ಅಂತ ಹೇಳಿ. ಏನಂದರೆ, ನಾನು ಈ 10 ವರ್ಷದ ಹಿಂದೆ ಏನು ಮಾಡ್ತಿದ್ದೆ, ನನಗೆಲ್ಲ ಅವಾಗೆಲ್ಲ ನಾನು ದೊಡ್ಡ ಮಗಳು ಒಬ್ಬಳೇ ಇದ್ಲು. ಅವಾಗೆಲ್ಲ ಏನಾಗ್ತಿತ್ತು, ನನಗೆ ಮನೇನ ಸಂಭಾಳಿಸ್ಕೊಂಡು ಆ ಮಗು ಸಂಭಾಳಿಸ್ಕೊಂಡು ಚಿಕ್ಕ ಮಗು ಅವ್ರನ್ನ ಸಂಭಾಳಿಸ್ಕೊಂಡು ಮನೆ ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಆಗ್ಬಿಡೋದು. ನೈಟ್ ಹೊತ್ತಿಗೆ ನನಗೆ ಫುಲ್ಲು ಟಯರ್ಡ್ ಅನಿಸೋದು, ಜಸ್ಟ್ ಮನೆ ಕೆಲಸ ಮಾಡಿ ಮಕ್ಕಳು ನೋಡ್ಕೊಳ್ಳೋದಕ್ಕೆ. ಅದರಲ್ಲೂ ಈ ವಾರದ ದಿನಗಳು ಅಥವಾ ಹಬ್ಬಗಳೇನಾದ್ರು ಬಂತು ಅಂತ ಅಂದರೆ ಜಸ್ಟ್ ಮನೆ ಕೆಲಸ ಮಾಡಿಕೊಂಡು ಮಗು ನೋಡಿಕೊಂಡು ಸಂಭಾಳಿಸ್ಕೊಂಡು ಹೋಗೋದೇ ತುಂಬ ಕಷ್ಟ ಆಗ್ಬಿಡೋದು. ಆದರೆ ಇವಾಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ
ನಾನು ಅಷ್ಟೊಂದು ಸೋಂಬೇರಿ ಆಗಿಬಿಟ್ಟಿದ್ನಾ ಅಂತ ಅನಿಸುತ್ತೆ. ಆದರೆ ಇವಾಗ ನನಗೆ ಕೆಲಸ ಇಲ್ಲ ಅಂತಂದ್ರೇ ಏನೋ ಒಂದು ಕಳ್ಕೊಂಡಿರೋ ಫೀಲ್ ಆಗ್ತಾ ಇರುತ್ತೆ. ಯಾವುದೇ ರೀತಿ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು ಟೈಲರಿಂಗ್ ಸಂಬಂಧಪಟ್ಟಿದ್ದು. ಹಾಗಾಗಿಬಿಟ್ಟಿದೆ ನಿಜವಾಗ್ಲೂ. ನಾನೇನಾ ಇದು ಅಂತ ಅನಿಸುತ್ತೆ ಒಂದೊಂದು ಸಲ. ಮನೇಲಿ ಬಂದು ಕೂಡ ಎಂಬ್ರಾಯ್ಡ್ರಿ ಮಾಡೋದಾಗಲಿ, ಈ ರೀತಿ ಕುಚ್ಚು ಕಟ್ಟೋದಾಗಲಿ ಮಾಡ್ತಾಯಿರ್ತೀನಿ, ಆಯಿತಾ. ಬಟ್ ನಾನಂತೂ ಯಾವುದೇ ರೀತಿ ದಿನದಲ್ಲಿ ಟೈಮ್ನಂತೂ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅಕಸ್ಮಾತ್ ನಾನು ಏನಾದರೂ ಶಾಪ್ ಓಪನ್ ಮಾಡಿಲ್ಲ, ಮನೆಯಲ್ಲೇ ಇರ್ತೀನಿ ಅಂತ ಅಂದ್ರೂ ಸಹ ಹೊರ್ಗಡೆ ಕೆಲಸ ಇರುತ್ತೆ, ಹೊರ್ಗಡೆ ಏನಾದರೂ ಕೆಲಸ ಮುಗಿಸ್ಕೊಂಡು ಮನೆಗೆ ಬೇಗ ಬರ್ತೀನಿ, ಮನೇಲಿ ಟೈಮ್ ಇದೆ ಅಂತ ಅಂದರೆ ಖಂಡಿತ ನಾನು ಆ ಟೈಮ್ನಂತೂ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ನಾನು ಏನು ಮೊನ್ನೆ ವೀಡಿಯೋ ಮಾಡಿದ್ದೆ ನೋಡಿ, ಅದನ್ನು ಅಷ್ಟೇ, ಅದನ್ನು ನಾನು ಟ್ರೇಸಿಂಗ್ ವೀಡಿಯೋ ಏನಿತ್ತು ನೋಡಿ, ಅದನ್ನು ನೀವು ಒಂದು ಅಂದಾಜು ಮಾಡಿ ನಾನು ಯಾವ ಟೈಮಲ್ಲಿ ಮಾಡಿರ್ಬೋದು ಅಂತ ಹೇಳಿ. ಖಂಡಿತ ನಾನು ಅದನ್ನು 1 2 ನೈಟ್ ಕೂತ್ಕೊಂಡು ನಿದ್ದೆ ಬರೋಲ್ಲ. ಅಂದರೆ ಯಾಕಂದರೆ ಈಗ ಸೆಕೆ ನೋಡಿ, ಸೆಕೆಗೆ ನಿದ್ದೆ ಬರೋದಿಲ್ಲ, ರಾತ್ರಿ ಎಲ್ಲ ನಿದ್ದೆನೇ ಬರೋದಿಲ್ಲ, ಬೆಳಗಿನ ಜಾವ ಅಷ್ಟೇ ನಿದ್ದೆ ಬರ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಎದ್ದೇಳೋದು ಕೂಡ ಸ್ವಲ್ಪ ಲೇಟ್ ಆಗ್ತಿದೆ. ಹಾಗಾಗಿ ನಾನು ನಿದ್ದೆ ಬರಲ್ವಲ್ಲ, ಏನು ಮಾಡೋದು. ಬಟ್ ಇದನ್ನೇನಾದರೂ ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ ಟೈಲರಿಂಗ್ಗೆ. ಅದಕ್ಕೋಸ್ಕರ ನಾನು ಟ್ರೇಸಿಂಗ್ ವೀಡಿಯೋಗಳಾಗಿ, ಈ ರೀತಿ ಯೂಟ್ಯೂಬ್ ವೀಡಿಯೋಗಳನ್ನಾಗಲಿ ಏನಾದರೂ ಒಂದು ಮಾಡ್ತಾಯಿರ್ತೀನಿ. ಒಟ್ಟಿನಲ್ಲಿ ನಾನು ಟೈಮ್ ಅನ್ನೋದನ್ನು ಎಲ್ಲೂ ಕೂಡ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನನಗಿಂತನೂ ತುಂಬ ಜನ ಹಾರ್ಡ್ ವರ್ಕರ್ಸ್ ಇದ್ದಾರೆ. ಬಟ್ ನನಗೇನಂತ ಅಂದರೆ ತುಂಬ ಜನದಲ್ಲಿ ನಾನು ಒಬ್ಬಳಾಗಿರಬೇಕು ಅನ್ನೋದಷ್ಟೇ. ಹಾಗೆ ನನ್ನನ್ನು ನಾನು ತುಂಬಾ ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂತಂದರೆ ಯಾವುದೇ ರೀತಿ ನೆಗೆಟಿವ್ ಥಾಟ್ ಇರೋದಿಲ್ಲ, ಮತ್ತು ಮೈಂಡ್ ಫ್ರೆಶ್ ಆಗಿರುತ್ತೆ. ಹಾಗೆ ಮುಖ್ಯವಾಗಿ ನೆಮ್ಮದಿ ಇರುತ್ತೆ, ಮತ್ತು ಒಂದು ತೃಪ್ತಿ ಇರುತ್ತೆ. ನನಗಂತೂ ಟೈಲರಿಂಗ್ ಮಾಡ್ತೀನಿ ಅನ್ನೋದು ಯಾವುದೇ ರೀತಿ ಕೀಳರಿಮೆ ಇಲ್ಲ. ತುಂಬಾ ಪ್ರೌಡ್ ಫೀಲ್ ಮಾಡ್ತೀನಿ ನಾನು. ನೋಡಿ, ಮ್ಯಾಚ್ ನೋಡ್ಕೊಂಡು 1 ಅವರಲ್ಲಿ ಬೇಬಿ ಕುಚ್ಚನ್ನ ಹಾಕಿ ಮುಗಿಸ್ದೆ. ಫೈನಲಾಗಿ ಈ ರೀತಿಯಾಗಿ ಬಂದಿತ್ತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.